ಇಡೀ ಡಿಸ್ಟಿಕಲ್ಲಿ ಬೈಕ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂಥರ. ಟಾರ್ ರೋಡಿಂದ ಬಂದಮೇಲೆ ಈ ರಸ್ತೆ ಕೇವಲ ಟಾರ್ ರೋಡಿಂದ ಇಲ್ಲಿಗೆ ಒಂದು 400ರಿಂದ 500 ಮೀಟರ್ ಬರಬೇಕಷ್ಟೇ. ರಸ್ತೆ ತುಂಬ ಚೆನ್ನಾಗಿದೆ ವೆಹಿಕಲ್ ಬರೋದಕ್ಕೆ. ಈಗ ತಾನೇ ನಮ್ಮ ಕಾರೆಲ್ಲ ಬಂದಿದೆ, ರಸ್ತೆಗೇನು ಸಮಸ್ಯೆ ಇಲ್ಲ. ಮೊದಲನೇದಾಗಿ ನಾನು ನಿಮಗೆ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ನಮ್ಮ ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ಏನು ನ್ಯಾಷನಲ್ ಹೈವೇ ಇದೆಯೋ ಹೈವೇಯಿಂದ ನಾವು ಕೇವಲ 8 ಕಿಲೋಮೀಟರ್ ಒಳಗಡೆ ಬಂದಿದ್ವಿ. 8 ಕಿಲೋಮೀಟರ್ ತಾರ್ ರೋಡಲ್ಲೇ ನಾವು ಫಾಲೋ ಮಾಡ್ತೀವಿ. ನಂತರ ನಮಗೆ 500 ಮೀಟರ್ ಮಾತ್ರ ಈ ಥರ ನಾರ್ಮಲ್ ರಸ್ತೆ ಸಿಗುತ್ತೆ. ನಂತರ ನಮಗೆ ಒಳಗಡೆ ಈ ಒಂದು ಜಮೀನ ನಾನು ಕಂಪ್ಲೀಟ್ ಆಗಿ ನಿಮಗೆ ವಿಸ್ತೀರ್ಣ ಏನಿದೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ TC ತೋರಿಸ್ತಾ ಇದ್ದೀನಿ ಜಮೀನು ಒಳಗಡೆ ಹೋಗೋಕೆ ಮುಂಚಿತವಾಗಿ. ಟ್ರಾನ್ಸ್ಫಾರ್ಮ್ ಇದು ಎಂಟ್ರೆನ್ಸ್. ಒಳಗಡೆ ಹೋದ್ಮೇಲೆ ನಾವು ವಾಸ್ತು ಪ್ರಕಾರವಾಗಿ ದೇವಮೂಲೆಯಿಂದನೇ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಒಳಗಡೆ ಎಂಟ್ರಿ ಕೊಟ್ಟ ನಂತರ ನಮಗೆ ಇಲ್ಲಿಂದ ನಮ್ಮ ಜಮೀನು ಸ್ಟಾರ್ಟ್ ಆಗುತ್ತೆ. ಸಾಯಿಲ್ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ, ರೆಡ್ ಸಾಯಿಲು ನೋಡ್ತಾ ಇರ್ಬೋದು ನೀವು. ಕೆಂಪು ಭೂಮಿ ಇದು ಏನು ಜಮೀನು ಇದೆ. ಇಲ್ಲಿಂದ ನಾವು ಒಳಗಡೆ ಹೋದ್ಮೇಲೆ ನಮಗೆ 3 ಬೋರ್ ಇದ್ದಾವೆ ಟೋಟಲ್ ಆಗಿ. 3 ಬೋರು ತುಂಬ ಒಳ್ಳೆ ವಾಟರ್ ಸೋರ್ಸ್ ಇದೆ. ಇಲ್ಲಿ ನೀರು ಯಾವುದೇ ಥರ ಸಮಸ್ಯೆ ಇಲ್ಲ. ಇಲ್ಲಿ ಸುತ್ತಮುತ್ತಲೂ ಬರೋವಂಥ ಜಾಗದಲ್ಲಿ ಎಲ್ಲ ನೋಡ್ಕೊಂಬಂದ್ಮೇಲೆ ಎಲ್ಲ ನೀರಾವರಿ ಮಾಡದಿರುವಂಥ ರೈತರು ಇಲ್ಲಿ ತುಂಬ ಉತ್ತಮವಾದಂಥ ದಾಳಿಂಬೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಸಾಯಿಲ್ಗೆ. ಯಾಕೆ ಕಲ್ಲು ಮಿಶ್ರಿತ ಭೂಮಿ ಇರೋದ್ರಿಂದ ದಾಳಿಂಬ್ರೆಗೆ ಒಳ್ಳೆ ಅನುಕೂಲ. ಇಲ್ಲಿ ಎರಡನೇದಾಗಿ ನಮಗೆ ಇಲ್ಲಿ ಒಂದು ವಾಸಕ್ಕೋಸ್ಕರ ಅಂದ್ಕೊಳ್ಬೋದು, ಅಥವಾ ನಮ್ಮ ಇಲ್ಲಿ ತೋಟ ನೋಡ್ಕೊಳೋದಕ್ಕೆ ಇರೋವಂಥ ಒಂದು ಕಸ್ಟಮರ್ಗೆ, ಒಂದು ಕ್ಲೈಂಟ್ಸ್ಗಾಗಿರ್ಬೋದು. ಇಲ್ಲಿ ನಮ್ಗೆ ಒಂದು ರೂಮ್ ಇದೆ, ಒಂದು ಲೇಬರ್ ರೂಮು, ಅಥವಾ ನಮ್ಮ ಸಲಕರಣೆಗಳು ಸಮೇತ ಇದರಲ್ಲಿ ಇಡ್ಬೋದು. 3 ಬೋರ್ಗೆ ಟ್ರಾನ್ಸ್ಫಾರ್ಮ್ಗೆ ಕನೆಕ್ಷನ್ ಕೂಡ ಇಲ್ಲಿದೆ, ಕರೆಂಟ್ ಹೋಗಿದೆ, ಪ್ಲಸ್ ಪೆಟ್ಟಿಗೆಗಳು ಇಲ್ಲೇ ಇದೆ. ಈ ಬಾಕ್ಸಿಂದನೇ ನಮಗೆಲ್ಲ ಮೋಟ್ರ್ ಸ್ಟಾರ್ಟ್ ಮಾಡ್ಕೊಳೋದಕ್ಕೆ ಅನುಕೂಲ ಇದೆ. ನೋಡಿ, ನೀವು ಎಲ್ಲಿ ನೋಡಿರೋಕ್ಕಿಲ್ಲ, ಈ ಥರ ಒಂದೇ ಕಡೆ 3 ಬೋರ್ ಇದೆ. ಅಂದರೆ ಒಂದೇ ಕಡೆ 3 ಬೋರ್ ಹೇಗಿದೆಯಪ್ಪ ಅಂದರೆ ನೋಡಿ, ಒಂದೇ ಹತ್ತಿರ ಇದೆ. ಇಲ್ಲಿ ವಾಟರ್ ಚೆನ್ನಾಗಿರೋದ್ರಿಂದ ನಿಮಗೆ ಈ ಇಷ್ಟು 3 ಬೋರು ಇಷ್ಟು ಹತ್ತಿರದಲ್ಲಿ ನಿಮಗೆ ನೀರು ಸಿಕ್ಕಿದೆ. ಕೆಳಗಡೆ ಹೋದಷ್ಟು ಇನ್ನೂ ನೀರು ಸಿಗುತ್ತೆ. ನೀರಿಗೆ ಇಲ್ಲಿ ಕಡಿಮೆ ಇಲ್ಲ. ಪಕ್ಕದಲ್ಲಿ ನೋಡಿ ಒಳ್ಳೆ ಟೊಮೊಟೊ ಮಾಡಿದ್ದಾರೆ ರೈತರು. ಇಷ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಟೊಮೊಟೊ ಈಗ ರೇಟ್ ಬೆಳೀತಾ ಇದೆ. ಈ ಕಡೆ ಎಲ್ಲ ಟೊಮೊಟೊನೇ ಬೆಳೀತಾ ಇದ್ದಾರೆ. ನೋಡಿ, ನೀರು ತುಂಬ ಮೇಲ್ಗಡೆನೇ ಇದೆ. ಇಲ್ಲಿ ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಆಗಿ ನಾನು ಒಂದು ಚಿಕ್ಕದಾಗಿ ಕಲ್ಲು ಹಾಕ್ತಾ ಇದ್ದೀನಿ ನೋಡಿ, ಯಾವ ಥರ ಕೇಳಿಸ್ತಾ ಇದೆ ನೀರಿಂದ. ಇದು ನೋಡಿ, ಟೋಟಲ್ ಆಗಿ 11 ಎಕರೆ ಜಮೀನು ಬರುತ್ತೆ. 3 ಬೋರ್ಗಳು ತೋರಿಸಿದ್ದೀನಿ ನಿಮಗೆ. ನೋಡಿ, ಈ ಕೆಳಗಿನ ಭಾಗವರೆಗೂ ಬರುತ್ತೆ. ಏನು ನಮಗೆ ಕಲ್ಕುಚ ಮಾಡಿದೆ ನೋಡಿ, ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ ಕೆಳಗಿನ ಭಾಗದಲ್ಲಿ. ಈ ಕಡೆ ಮೇಲ್ಗಡೆ ಮಾಡ್ಕೊಬೇಕಷ್ಟೇ ನಾವು. ಇದೆಲ್ಲ ಮಾಡ್ಕೊಳೋದಕ್ಕೆ ತುಂಬ ಅನುಕೂಲ ಇದೆ ಇಲ್ಲಿ. ಓಕೆ, ರೆಡ್ ಸಾಯಿಲು ತುಂಬ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಆ ಪ್ರೈಸ್ ವಿಷಯ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನಮಗೆ ಜಮೀನಿಗೆ ಒಂದು ಒಳ್ಳೆ ರೇಷ್ಮೆ ಶೆಡ್ ಇದೆ. ಯಾರಾದರೂ ರೇಷ್ಮೆ ಸಾಗಾಣಿಕೆ ಮಾಡಬೇಕಂದ್ರೆ ಇದೇ ಒಂದು ಜಮೀನಲ್ಲಿ ರೇಷ್ಮೆ ನಾವು ಅಂಟುಗಳ ಒಳ್ಳೆ VRN ಕ್ವಾಲಿಟಿ ಹಾಕಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಭೂಮಿಗೆ. ರೇಷ್ಮೆ ಸಾಕೋದಕ್ಕೆ ಶೆಡ್ ರೆಡಿ ಇದೆ ನೋಡಿ. ಸುಮಾರು ಒಂದು 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಶೆಡ್ನ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ನಿಮಗೆ ಒಳ್ಳೆ ಒಂದು ತಳಿಯ ಒಂದು ಎಳ್ನೀರಿನ, ಏನು ಎಳೆನೀರು ಅಂತ ಕರಿತೀವಿ ನಾವು, ಒಳ್ಳೆ ಕೋಕೋನಟ್ ಇದೆ. ನಾನು ತೋರಿಸ್ತೀನಿ. ನಾವು ಇವಾಗ ಏನು DJ ಕೋಕೋನಟ್ ಬರ್ತಾ ಇದೆಯಾ, ಸೇಮ್ ಅದೇ ತಳಿನ ಇಲ್ಲಿ ರೈತರು ಹಾಕಿದ್ದಾರೆ. ಒಳ್ಳೆ ಒಂಬಾಳೆ ಬಂದಿದೆ. ಇವಾಗ ಒಳ್ಳೆ ಸ್ಟೇಜ್. ಈಗ 5ನೇ ವರ್ಷಕ್ಕೆ ಒಳ್ಳೆ ಫಲ ಬರ್ತಾ ಇದೆ. ಆ್ಯಕ್ಚುಲಿ ಇದು 3 ವರ್ಷಕ್ಕೆ ಫಲ ಸ್ಟಾರ್ಟ್ ಆಗಿದೆ. ನಾನು 4ನೇ ವರ್ಷದಿಂದ ಫಲ ತಗೊಳ್ಳೋದಾದರೆ
5ನೇ ವರ್ಷದಲ್ಲಿ ಎಳ್ಳೀರು ಒಳ್ಳೆ ಸೈಜ್ ಬರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಯಾವ ಥರ ತಳಿ ಇದೆ ಇದು. ಈಗೆಲ್ಲ ಒಂಬಾಳೆ ಬರ್ತಾ ಇದೆ ಇದರಲ್ಲಿ ಆಲ್ರೆಡಿ ಒಂಬಾಳೆ ಬಂದುಬಿಟ್ಟಿದೆ. ಜಸ್ಟ್ ಫಾರ್ ಮೇಂಟೆನೆನ್ಸ್ ನೋಡಿ, ಹೊಂಬಾಳೆ ಬಂದಿದೆ. ಇದು ಈಗ ಬರ್ತಾ ಇರೋಂಥ ಹೊಂಬಾಳೆ. ಈಗ ಇದೇ ಥರ ಪಕ್ಕದಲ್ಲೂ ಸಹ ಬಂದಿದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಇದೆಲ್ಲ ಒಳ್ಳೆ ಕಾಯಿ ಬಂದಿದೆ. ಜಸ್ಟ್ ಬರೀ ಇದೆಲ್ಲ ಮೇಂಟೆನೆನ್ಸ್ ಮಾಡಬೇಕಷ್ಟೇ. ಮೇಂಟೆನೆನ್ಸ್ ಮಾಡ್ತಾ ಹೋದ್ರೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಎರಡನೇದಾಗಿ ನೋಡಿ, ಇದೆಲ್ಲ ಒಳ್ಳೆ ತಳಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಯಿ ಬಂದಿದ್ದು ಡ್ರಾಪ್ ಆಗುತ್ತೆ. ನಂತರ ಎರಡನೇ ಸರಿ ಏನು ಬರುತ್ತೋ ಇಳುವರಿ ತುಂಬ ಚೆನ್ನಾಗಿರುತ್ತೆ. ಆ ಕಡೆನೂ ನೋಡಿ ಈ ಥರ ಬರೋದ್ರಿಂದ ಎಲ್ಲ ನಮ್ಮ ಕಂಪ್ಲೀಟಾಗಿ ಇದರಲ್ಲಿ ಒಂದು 60ರಿಂದ 70 ತೆಂಗಿನ ಮರ ಇದ್ದಾವೆ. 70 ತೆಂಗಿನ ಮರ ತುಂಬ ಚೆನ್ನಾಗಿದೆ. ಒಂದು ಸೈಡು 70 ಬಂದರೆ ಇನ್ನೊಂದು ಸೈಡು ಒಂದು 70 ಬರುತ್ತೆ. ಟೋಟಲಾಗಿ 150 ತೆಂಗಿನ ಮರ ಅಂದ್ಕೊಳ್ಳಿ. 150 ತೆಂಗಿನ ಮರ ಸಹ ಒಳ್ಳೆ ತಳಿ ತೆಂಗಿನ ಮರ ಇದು. ತುಂಬ ಚೆನ್ನಾಗಿದ್ದಾವೆ. ಎಲ್ಲ ಡ್ರಿಪ್ ಇದೆ, ವಾಟರ್ ಸಬ್ಸೆಂಟ್ ಇದೆ. ನೀವು ಬಂದ ಮೇಲೆ ಸಹ ನಾವು ಮೋಟ್ರನ್ನ ಆನ್ ಮಾಡಿ ಸಹ ತೋರಿಸ್ತೀನಿ, ಕರೆಂಟ್ ಇದ್ದರೆ ಮಾತ್ರ. ಈಗ ಸದ್ಯಕ್ಕೆ ಕರೆಂಟ್ ಇಲ್ಲಾಂದರೆ ಅದನ್ನು ಸಹ ನಾನು ನಿಮಗೆ ನೀಟಾಗೆಲ್ಲ ವೀಕ್ಷಣೆ ಮಾಡಿಸ್ತಿದ್ದೆ. ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಏನಪ್ಪ ನೀರಿದೆಯಾ ಇಲ್ವಾ ಅನ್ನತ್ತೀರಿ. 100% ವಾಟ್ರ್ ಇದೆ, ವಾಟ್ರಿಗೆ ಏನು ಸಮಸ್ಯೆ ಇಲ್ಲ. ಮತ್ತು ತೆಂಗು ಒಳ್ಳೆ ತಳಿನ ಹಾಕಿದ್ದಾರೆ ರೈತರು. ಇವ್ರದ್ದು ಸ್ವಲ್ಪ ಜಾಸ್ತಿ ಜಮೀನು ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅಂದರೆ ಎಲ್ಲ ಕಡೆನೂ ನೋಡ್ಕೊಬೇಕಂದ್ರೆ ಆಗ್ತಾಯಿಲ್ಲ, ಸ್ವಲ್ಪ ಏಜ್ ಆಗಿದೆ. ಹಾಗಾಗಿ ನೋಡಿ, ಇವೆಲ್ಲ ಕಂಪ್ಲೀಟ್ ಒಳ್ಳೆ ತಳಿ ತೆಂಗು.